ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿ ನಗರದ ಗಾಂಧಿನಗರ ಸೇರಿದಂತೆ ಅನೇಕ ಬಡಾವಣೆಗಳಲ್ಲಿ ಕಳೆದ 4 ದಿನಗಳಿಂದ ವಿದ್ಯುತ್ ಇಲ್ಲದೆ ಜನರು ಪರದಾಡ್ತಾ ಇರುವಂಥದ್ದು. ಕುಡಿಯುವ ನೀರು ಅಲ್ಲ, ಕನಿಷ್ಠ ಶೌಚಾಲಯಕ್ಕೂ ಕೂಡ ಇದೀಗ ನೀರಿಲ್ಲದೆ ಜನರು ಪರದಾಡ್ತಾ ಇರುವಂಥದ್ದು. ಭಾರಿ ಗಾಳಿ ಮಳೆಗೆ ಮರಗಳು ನೆಲಕ್ಕುರುಳಿದ್ವು, ವಿದ್ಯುತ್ ಕಂಬಗಳು ಕೂಡ ನೆಲಕ್ಕುರುಳಿದ್ವು. 4 ದಿನಗಳು ಕಳೆದರೂ ಕೂಡ ವಿದ್ಯುತ್ ಪೂರೈಕೆನ ಸರಿ ಮಾಡುವಲ್ಲಿ ಹೆಸ್ಕಾಂನ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯನ ವಹಿಸಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಗಾಂಧಿನಗರದ ಒಂದು ಬಡಾವಣೆಯಲ್ಲಿರುವಂಥದ್ದು. ಕಳೆದ 4 ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಬೀಸಿದ ಭಾರಿ ಬಿರುಗಾಳಿ ಮತ್ತು ಮಳೆಗೆ ಅನೇಕ ಮರಗಳು ನೆಲಕ್ಕುರುಳಿದ್ವು. ಹೀಗಾಗಿ ಕೆಲವೊಂದು ಕಡೆ ಅಂತಂದರೆ ಈ ಮರಗಳು ವಿದ್ಯುತ್ ಕಂಬಗಳ ಮೇಲೆ ಬಿದ್ದಿದ್ದರಿಂದ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿತ್ತು. ಗಾಂಧಿನಗರ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಬಡಾವಣೆಗಳಲ್ಲಿ ಕೂಡ ಅನೇಕ ಮರಗಳು ಈ ವಿದ್ಯುತ್ ಕಂಬಗಳ ಮೇಲೆ ಬಿದ್ದಿದ್ದ ಹಿನ್ನೆಲೆಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗಿತ್ತು. ಆದರೆ 4 ದಿನಗಳು ಕಳೆದರೂ ಕೂಡ ಇಲ್ಲಿವರೆಗೆ ಪಾಲಿಕೆಯ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಿ ಬಂದು ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಕೆಲಸವನ್ನು ಮಾಡಿಲ್ಲ, ಅಂದರೆ ಮರಗಳ ತೆರವು ಮಾಡುವಂಥ ಒಂದು ಕೆಲಸವನ್ನು ಮಾಡಿಲ್ಲ. ಮತ್ತೊಂದು ಕಡೆ ಅಂತಂದರೆ ಹೆಸ್ಕಾಂನ ಅಧಿಕಾರಿಗಳು ಕೂಡ ಏನು ಬಿದ್ದಂಥ ಕಂಬಗಳನ್ನು ಸರಿ ಮಾಡಿ ವಿದ್ಯುತ್ತನ್ನು ಪೂರೈಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಲ್ಲ. ಹೀಗಾಗಿ ಸುತ್ತಮುತ್ತಲಿನ ಸಾವಿರಾರು ಜನರು ಕಳೆದ 4 ದಿನಗಳಿಂದ ವಿದ್ಯುತ್ ಇಲ್ಲದೆ ಪರದಾಟವನ್ನು ಮಾಡ್ತಾ ಇರುವಂಥದ್ದು. ಕೇವಲ 4-5 ಗಂಟೆ ವಿದ್ಯುತ್ ಇಲ್ಲದೆ ಇದ್ದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಆದರೆ ಕಳೆದ 4 ದಿನಗಳಿಂದ ಈ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜನರು ಸಾಕಷ್ಟೊಂದು ಪರದಾಡ್ತಾ ಇರುವಂಥದ್ದು. ರಾತ್ರಿ ಕೂಡ ಮನೆಯಲ್ಲಿ ಇರಲಿಕ್ಕೆ ಆಗದಂಥ ಒಂದು ಸ್ಥಿತಿಯಾಗಿ ನಿರ್ಮಾಣವಾದರೆ ಹಗಲಿನಲ್ಲಿಯೂ ಕೂಡ ಕುಡಿಯುವ ನೀರು ಸೇರಿದಂತೆ ಅನೇಕ ವಸ್ತುಗಳಿಗೆ ವಿದ್ಯುತ್ ಬೇಕು. ಆದರೆ ಎಲ್ಲೂ ಕೂಡ ವಿದ್ಯುತ್ ಇಲ್ಲದೆ ಹಿನ್ನೆಲೆಯಲ್ಲಿ ಜನರು ಪರದಾಟವನ್ನು ನಡೆಸಿದರೆ ಶೌಚಾಲಯಕ್ಕೂ ಕೂಡ ಹೋಗಲಿಕ್ಕೆ ನೀರಿಲ್ಲದೆ ಇದೀಗ ಜನರು ಸಾಕಷ್ಟೊಂದು ಪರದಾಟವನ್ನು ನಡೆಸ್ತಾ ಇರೋಂಥದ್ದು. ಇಷ್ಟಾದರೂ ಕೂಡ ಯಾವುದೊಬ್ಬ ಜನಪ್ರತಿನಿಧಿಗಳಾಗಲಿ ಇಲ್ಲಿ ಏರಿಯಾಗೆ ಬಂದಿಲ್ಲ, ಯಾವೊಬ್ಬ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಜನರ ಗೋಳು ಕೇಳುವಂಥ ಒಂದು ಕೆಲಸಕ್ಕೆ ಮುಂದಾಗಿಲ್ಲ. ಕಳೆದ ರಾತ್ರಿ ಇದೇ ಬಡಾವಣೆಯ ನೂರಾರು ಜನರು ಈ ಗೋಕುಲ್ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದ್ರು ಕೂಡ ಸಾರ್ವಜನಿಕರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ವಿನ ಅವರ ಸಮಸ್ಯೆಯನ್ನು ಕೇಳುವಂಥ ಒಂದು ಗೋಜಿಗೆ ಯಾರೂ ಹೋಗ್ತಲ್ಲ. ಏನಾಗ್ತದೆ ನಮ್ಮಲ್ಲಿ? ನಮ್ಗೆ ಇಲ್ಲಿ ಯಾರು ನೋಡಕ್ಕೂ ಬಂದಿಲ್ರಿ. 4 ದಿನದಿಂದ ಆತ್ರಿ. ನಮ್ಗೆ ಎಷ್ಟು ತ್ರಾಸ ಆಗತ್ತಂದ್ರೆ ಹೇಳಕ್ಕೂ ಆಗಂಗಿಲ್ರಿ. ಕತ್ತಲ್ದಾಗ ಮಕ್ಕಳು ಮರಿ ಕರ್ಕೊಂಡಿರೋ ತ್ರಾಸ್ರಿ. ಮನೆಯೊಳಗೆ ಒಬ್ಬೊಬ್ಬರು ಇರೋರಿ ಏನು ಮಾಡ್ಬೇಕು, ಕೆಲ್ಸಕ್ಕೆ ಹೋಗಿ ಬರೋದು 8-9 ಗಂಟೆ ರೀ. ಅಷ್ಟೊತ್ತನೇ ಬಂದು ಕತ್ತಲ್ದಾಗ ಒದ್ದಾಡ್ಬೇಕಂದ್ರೆ ನಮ್ಗೆ ಭಾಳ ತ್ರಾಸ ಆಗೈತ್ರಿ. ಯಾರು ಬಂದು ನೋಡಿಲ್ರಿ. ಎಷ್ಟು ಎಲ್ಲ ಕಡೆನೂ ಬಂದು ನೋಡಿ ಮಾಡಾಕತ್ತಾರಿ, ಇಲ್ಲ ನಂಗಿಲ್ಲ. ಆದ್ರೆ ಇಲ್ಲಿ ಯಾಕೆ ಬರತ್ತೇ ಇಲ್ರಿ. 4 ದಿನ ಆಗಿನೂ ಹೋತ್ರಿ. ಇನ್ನು ಯಾವಾಗ ಮಾಡ್ಕೊಡ್ತಾರ್ರಿ? ಹಿಂಗೆ ಇಲ್ಲೇ ಎಷ್ಟು ಒಬ್ರು ಯಾರು ಅಧಿಕಾರಿಗಳು ಬಂದು ಯಾರು ನೋಡಕ್ ಬಂದಿಲ್ರಿ. ನೀರಿಂದನೂ ಯಾವಾಗಿದ್ರು ನೀರಿಂದಂತ್ರಿ ನಮ್ಗೆ 6 ತಿಂಗಳು ತ್ರಾಸ ಬಂದು ಹೋತ್ರಿ. ಅವಾಗೂ ಈಗ ರೀ ಇಷ್ಟೆಲ್ಲ ಹರಿದಾಡ್ತೈತ್ರಿ, ಒಂದು ಏನೂ ಮಾಡ್ಕೊಡುದಿಲ್ರಿ ಇಲ್ಲಿ. ನೀರು ಹೆಂಗೆ ಮಾಡತ್ತೀರಿ? 4 ದಿನ ನೀರು ಏನಿಲ್ರಿ. ಟಾಕಿ ಒಳಗೂ ಬಳದು ಹಗ್ಗ ಕಟ್ಟಿ ಬಕೆಟಿಗೆ ಅದ್ರೊಳಗಿಂದ ತೊಗೊಂಡು ತ್ರಾಸ ಮಾಡಿ ಅವು ಖಾಲಿ ಆದವ್ರಿ. ಈಗ ಏನು ಮಾಡ್ಬೇಕು ಅನ್ನೋದು ತಿಳಿಯತ್ತಿಲ್ರಿ ನಮ್ಗೆ. ಇದನ್ನ ಅಷ್ಟು ಆದಷ್ಟು ಲಘು ಮಾಡಿಕೊಟ್ರೆ ಒಂದು ಸ್ವಲ್ಪ ಚಲೋ ಆಗತ್ತೆ ರೀ. ಗಾಳಿ ಬರ್ತೈತೆ? ಗಾಳಿಗೆ ಮಳೆ ಗಾಳಿಗೆ ರೀ. ಮೊನ್ನೆ ಸಾಯಂಕಾಲ ಆಯ್ತಲ್ರಿ 5 ಗಂಟೆ ಅವಾಗ್ರಿ. ಏನು ತ್ರಾಸ ಆಗತ್ತಮ್ಮ? ಲೈಟಿಂದ ಭಾಳ ತ್ರಾಸ ಆಗ್ಲಿಕತ್ತರ ಸರ್. ಕರೆಂಟ್ ಇಲ್ಲ, ಫ್ರಿಜ್ನಾಗಿನ ಸಾಮಾನು ಸತಕ್ ಹಾಳಾಗತ್ತವ. ಮಕ್ಕಳಿಗೆ ಓಡಾಡ್ಲಿಕ್ಕೆ ತೊಂದರೆ ಆಗ್ಲಿಕತ್ತದ. ಗಿಡ ಬಿದ್ದಕ್ಕೆ ನಮ್ಮ ಮನೆ ಮುಂದೆ ಗಿಡ ಬಿದ್ದದ್ರಿ ಸರ್, ಒಬ್ಬರು ಹಾಯ್ದಿಲ್ರಿ. ಇಲ್ಲಿ ಕಾರ್ಪೊರೇಟರ್ಗೆ ರಾಮಣ್ಣ ಬಡಿಗೇರ್ ಸರ್ ಇದ್ದಾರೆ, ಅವರು ಸತಕ್ಕೆ ಬಂದು ನೋಡ್ಲಿಕ್ಕೆ ತಯಾರಿಲ್ಲ ಜನರ ಸಂಕಷ್ಟಗಳನ್ನು ನೋಡ್ಲಿಕ್ಕೆ ತಯಾರಿಲ್ಲ. ನೀರಿಂದ 10 ದಿನಕ್ಕೊಮ್ಮೆ ನೀರು ಬಿಡ್ತಾರ್ರಿ, ಅದು ತ್ರಾಸ ಅದ ರೀ. ನೀರಿನ ಸಮಸ್ಯೆ. ಕರೆಂಟ್ ಇಲ್ಲ ಅಂತಂದ್ರೆ ಏನು ನಡೆಯಂಗಿಲ್ಲ. ನೀವು ಹೆಂಗಿದ್ರಿ 4 ದಿನ ಅಂತ? ಏನ್ರಿ ಕಾರ್ಪೊರೇಟರ್ಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟೇವ್ರಿ ಸರ್. ನಮ್ಮ ಯಜಮಾನ್ರು ಕೊಟ್ಟಾರ, ಎಲ್ಲಾರು ಕೊಟ್ಟೇವಿ. ನಮ್ಮ ಯಜಮಾನ್ರು ಕಂಪ್ಲೇಂಟ್ ಕೊಟ್ಟೇವ್ರಿ ಸರ್. ಒಬ್ರು ರೆಸ್ಪಾನ್ಸ್ ಮಾಡ್ಲಿಕ್ಕೆ ತಯಾರಿಲ್ರಿ ಇಲ್ಲಿ. ಮಾಡ್ತಾ ಇಲ್ಲ. ಏನಾಗುತ್ತೆ ಸ್ವಲ್ಪ ಬ್ರದರ್? ಏನು ಯಾಕೆ ಸಮಸ್ಯೆ ಬಗೆಹರಿಸಲ್ಲ ಅಂತ? ಸರ್ ಏನಿಲ್ಲ, 4 ದಿವಸ ಆತ್ರಿ ಮಳೆ. ಅವತ್ತೇನು ಬಂದಿತ್ತಲ್ಲ ಸಾಯಂಕಾಲ, ಅವತ್ತಿಂತ ಕರೆಂಟ್ ಇಲ್ಲ, ಏನಿಲ್ಲ. ಕರೆಂಟ್ ಇಲ್ಲಾರ್ದಕ್ಕೆ ನಾವು ಮೊಬೈಲ್ ಚಾರ್ಜು ಸತ್ಯಕ್ಕಿಲ್ಲ, ಮತ್ತು ನೀರು ಸತ್ಯಕ್ಕೆ ನಾವು ಏರ್ಸ್ಕೋಬೇಕಂದ್ರು ಅದು ಒಂದಿಲ್ಲ. ಮಕ್ಕಳು ಮರಿ ಓಡಾಡ್ಬೇಕಂದ್ರು ಹುಳ ಅಪ್ಪಡಿ ಅಡ್ಡಾಡ್ತಾವಂದ್ರು ಒಂದು ಈಟು ಕರೆಂಟೇ ಇಲ್ಲೇ ಇಲ್ಲ. ಇದು ಗಿಡನಾರ ತೆರವು ಮಾಡ್ತಾರನ, ಅದು ಗಿಡನೂ ತೆರವು ಮಾಡತ್ತಿಲ್ಲ. ಗಿಡ ಹೆಸ್ಕಮ್ಮವ್ರಿಗೆ ಹೇಳ್ಬೇಕಂದ್ರೆ ಗಿಡ ತೆರವು ಮಾಡಿಕೊಡ್ರಿ, ಆಮೇಲೆ ನಾವು ಕರೆಂಟ್ ಹೆಸ್ಕಮ್ಮವ್ರು ಬಂದ್ ಮಾಡ್ತೀವಿ ಅಂತಂದು ಅದನ್ನ ಹೇಳತ್ತಾರ. ಅದು ಇವ್ರಿಗೆ ಹೇಳಕ್ಕೆ ಹೋದ್ರೆ ಇವರು ಬರಾಕ್ತಾ ಇರಲ್ಲ, ಗಿಡನೂ ತೆರವು ಮಾಡಾಕ್ತಾ ಇರಲ್ಲ. ಹೆಂಗೆ ಜೀವನ ಮಾಡೋಕೆ ಹೇಳ್ತಾರೆ? ನಾವು ಮೊಬೈಲ್ ಚಾರ್ಜ್ ಒಂದಿಲ್ಲ, ಏನಿಲ್ಲ. ಮತ್ತು ಹೋಗಿ ಮಂಜಾತಗರ ಅಲ್ಲಿ ಹೋಗಿ ಚಾರ್ಜ್ ಹಿಡ್ಕೊಂಬರೋದಾಗೈತೆ ಪರಿಸ್ಥಿತಿ. ನಮ್ಮ ಅಲ್ಲಿ ಹೋಗಿ ನೀರು ಬೇಕಾದ್ರೆ ಮತ್ತೆ ಅಲ್ಲಿ ಹೋಗಿ ಬಾವಿ ಕಡೆ ಹೋಗಿ ಹಿಡ್ಕೊಂಬರೋದಾಗೈತೆ ಸರ್ ನಮ್ದು ಪರಿಸ್ಥಿತಿ. ಅಂಥ ಪರಿಸ್ಥಿತಿ ಆಗೈತೆ ರೀ. ನಿಮ್ಮ ಗೋಳು ಇಲ್ಲೇ ರಾಮಣ್ಣ ಬಡಗೇರ್ ಅಂತ ಒಂದೀಟು ಬಂದು ಅವತ್ತಿಂತ 4 ದಿವಸ ಸರ್ ಯಾರು ಬಂದಿಲ್ಲ. 4 ದಿವಸ ಆದರೂ ಅವ್ರು ಬಂದು ಒಂದು ವಿಸಿಟ್ ಮಾಡೋರ ಹೋಗಿ ಇಂತಿಂತ ಅಂತಂದು ಹಿಂಗೆ ಮಾಡ್ತೀವಿ ಅಂತಂದು ಒಂದು ವಿಸಿಟ್ ಮಾಡಿ ಒಂದು ಭರವಸೆ ಏನಾರು ಕೊಟ್ಟು ಹೋಗಿಲ್ಲ. ಏನು ಬಂದೇ ಇಲ್ರಿ, ಇಲ್ಲೇ ಬಂದೇ ಇಲ್ರಿ ಅವರು.
ಅರವಿಂದ್ ಇಲ್ಲಿ MLA ಸಾಹೇಬ್ರಾತು ಅರವಿಂದ್ ಬೆಲ್ಲದವರು ಯಾರೂ ಬಂದಿಲ್ಲ ರೀ. ಮತ್ತು ಇಷ್ಟು ಇದು ಆದರೂ ಸತ್ಯಕ್ಕೆ ಯಾರು ಒಬ್ಬರು ಬಂದಿಲ್ಲ. ನಮಗೆ ಎಂಥ ಪರಿಸ್ಥಿತಿ ಏನತಿ ಏನು ವಿಚಾರಿಸಿ ಒಟ್ಟ ಬಂದಿಲ್ಲ ರೀ ಯಾರು ಸರ್. ಆದಷ್ಟು ಬೇಗ ಸಮಸ್ಯೆ ಬಗ್ಗೆ ಅದಕ್ಕೆ ಆದಷ್ಟು ಲಗುನ ಈಗ 4 ದಿವಸ ಸರ್. ಇನ್ನು ಇದು ತೆರವು ಮಾಡಿ ಇನ್ನೂ ಬರ್ಬೇಕಂದ್ರೆ ಲೈಟಿಂಗ್ ಕಂಬ ಹಾಕ್ಬೇಕಂದ್ರೆ ಇನ್ನೂ ಎಷ್ಟು ದಿವಸಕ್ಕೆ ಲಘು ಮಾಡಿಕೊಡ್ರಿ ಅಂತಂದು ಅದ ಒಂದು ವಿನಂತಿ ಮಾಡತ್ತೇನೋ ಅಷ್ಟೇ. ಮತ್ತೆ ಇದು ಸಾರ್ವಜನಿಕರ ಆಕ್ರೋಶದ ಮಾತುಗಳು. ಕಳೆದ 4 ದಿನಗಳಿಂದ ವಿದ್ಯುತ್ ಇಲ್ಲದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತದೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಯಾರು ಕೂಡ ತಮ್ಮ ಸಮಸ್ಯೆಯನ್ನು ಕೇಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಆದಷ್ಟು ಬೇಗನೆ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಹುಬ್ಬಳ್ಳಿ.